ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಪುನೀತ್ ದೇವಾಲಯವನ್ನ ಅವರ ಪತ್ನಿಯಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು. ಯಲಗಚ್ಚ ಗ್ರಾಮದ ಉಡಚಮ್ಮ ದೇವಿಯ ದರ್ಶನ ಪಡೆದು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಕುಂಭಮೇಳದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರ 6 ಅಡಿ ಎತ್ತರದ ಅಪ್ಪು ಮೂರ್ತಿಯನ್ನ ಪತ್ನಿ ಅಶ್ವಿನಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಯಲಗಚ್ಚ ಗ್ರಾಮದ ಪ್ರಕಾಶ್ ಮೊರಬದ್ ತಮ್ಮ ಮನೆಯ ಸ್ವಂತ ಜಾಗದಲ್ಲಿ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ನಂತರ ಪುತ್ಥಳಿ ಅನಾವರಣಗೊಳಿಸಿ ಪ್ರಕಾಶ ಪುತ್ರಿಗೆ ಅಪೇಕ್ಷಾ ಎಂದು ನಾಮಕರಣ ಮಾಡಿದ್ರು. ಈ ವೇಳೆ ಅಭಿಮಾನಿಗಳ ಪ್ರೀತಿ ವಿಶ್ವಾಸದ ಆ ಅಪ್ಪುವಿನ ಸುಂದರ ಮೂರ್ತಿ ನೋಡಿ ಅಶ್ವಿನಿ ಅವರು ಭಾವುಕರಾದ್ರು. ನಂತರ ಅಭಿಮಾನಿ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿ ಮಾತನಾಡಿದ ಅವರು, ಅಭಿಮಾನಿಗಳೇ ದೇವರು ಅನ್ನೋದನ್ನ ಇಂತಹ ಅಭಿಮಾನಿ ಸಿಕ್ಕಿರೋದು ನಮ್ಮ ಪುಣ್ಯ ಎಂದು ತಿಳಿಸಿದ್ರು. ತುಂಬ ಖುಷಿ ಆಗ್ತದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳಬೇಕಷ್ಟೆ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ. ನಾನು ನಮ್ಮ ಕುಟುಂಬದವರು, ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಜೊತೆ. ಸೊ ವಿಶೇಷವಾಗಿ ನನ್ನ 2ನೇ ತಾಯಿ ಅಂತಲೇ ನಾನು ಪೂಜಿಸ್ತೇನೆ. ನಾ ಕಂಡ ದೇವರು ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಇವತ್ತು ಉದ್ಘಾಟನೆ ಆಗಿದೆ ಅಂದರೆ ಮೂಲತಃ ನನ್ನ ಹಿಂದೆ 8 ತಿಂಗಳ ಶ್ರಮ ಇದೆ. 8 ತಿಂಗಳಿಂದ ನಾನು ಸ್ಲೀಪರ್ ಹಾಕಿಲ್ಲ. ನನ್ನ ಎಲ್ಲ ಬಂಧು ಬಳಗವೆಲ್ಲನ ತ್ಯಾಜಿಸಿ ಇವತ್ತು ನಾನು ಏಕಾಂಗಿ ಹೋರಾಡಿ ನನ್ನ ಗುರುಗಳ ಜೊತೆ, ನನ್ನ ಸಂಜಯ್ ಗಾಂಧಿ ಸಂಜೀವಣ್ಣರ ಜೊತೆ ಹೋರಾಡಿ ಇವತ್ತು ನಿರ್ಮಾಣವಾಗಿ ಕರ್ನಾಟಕಕ್ಕೆ ಮಾದರಿಯಾಗಂಥ ಒಂದು ಅದ್ಭುತವಾದ ದೇವಾಲಯನ ಉದ್ಘಾಟನೆ ಮಾಡಿದ್ದೇನೆ. ತುಂಬ ಖುಷಿ ಆಗುತ್ತೆ ಸರ್. ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ ಇಷ್ಟು ಬಡವರಿದ್ರು, ನೀವು ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ, ನಮಗೆ ತುಂಬ ಖುಷಿ ಆಗುತ್ತೆ. ನಿಮ್ಮಂಥ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೇಳಿದರು. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಅದು ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತೈತ್ರಿ. ಭಾವುಕರಾದ್ರು ಮೇಡಮ್, ಮೂರ್ತಿ ನೋಡಿ ಭಾವುಕರಾದ್ರು. ಅವ್ರು ನೋಡಿ ನಮಗೆ ಭಾರಿ ಇಲ್ಲ, ಇನ್ನೂ ಇಲ್ಲ, ಇವಾಗ ಉದ್ಘಾಟನೆ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೂ ಅವ್ರು ಹಾಕಲ್ಲ. ನೈಟ್ ಏನಾದರೂ ಇದು ಮಾಡ್ಬೋದು. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಯಿತು ಅಂತ ಅಂದರು. ಇಷ್ಟೊಂದು ಬಡವರಿದ್ರು, ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ನಿಮ್ಮಂಥ ಅಭಿಮಾನಿಗಳು ಇರಬೇಕು, ನಮ್ಮ ಯಜಮಾನ್ರ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿದ್ರು.